ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ತಮ್ಮನೇಲಿ ನೋಡಿದ ತಕ್ಷಣ ತುಂಬ ಜನ ಕ್ಯೂರಿಯಸ್ ಆಗಿರ್ತೀರ, ಏನಪ್ಪ ಇದು ಸಡನ್ ನ್ಯೂಸು ಅದು ಇದು ಅಂತೆಲ್ಲ ಅಂದ್ಕೊಂಡಿರ್ತೀರ. ಸುಮಾರಷ್ಟು ಕ್ವಶನ್ಸ್ ಇರುತ್ತೆ ಅಂತ ಗೊತ್ತು, ಬಟ್ ಕೀಪ್ ವೇಟಿಂಗ್. ಆಬ್ವಿಯಸ್ಲಿ ಎಲ್ಲರಿಗೂ ಅನಿಸ್ತಾ ಇರುತ್ತೆ ಯಾವಾಗ ಸಡನ್ನಾಗೆ ಮದುವೆ ಅದು ಇದು ಏನೋ ಅನ್ಕೊತಾ ಇರ್ಬೋದು, ಬಟ್ ಕೀಪ್ ವೇಟಿಂಗ್ ಅಂಟಿಲ್ ದ ಲಾಸ್ಟ್ವರೆಗೂ ಕಾಯ್ತಾ ಇರಿ. ಸೊ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಸ್ಕಿಪ್ ಮಾಡದೆ ನೋಡಬೇಕು, ಮೋಸ ಮಾಡಬಾರ್ದು, ಓಕೆನಾ? ಸೊ ಈಗ ಎದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿದ ತಕ್ಷಣ ನಾನು ಮಮ್ಮಿ, ಆಮೇಲೆ ನಾವು ಯೂಶ್ವಲಾಗಿ ಯಾವಾಗಲೂ ಗೋಲ್ಡ್ ಶಾಪ್ ಹೋಗ್ತೀವಿ, ಅಲ್ಲೇ ಹೋಗ್ತೀವಿ. ವೆಯ್ಟ್ ಮಾಡಿ ವಿಡಿಯೋ ಕೊನೆಯಲ್ಲಿ ನಿಮಗೆಲ್ಲರಿಗೂ ಸೀಕ್ರೆಟ್ ರಿವೀಲ್ ಮಾಡ್ತೀನಿ, ಓಕೆನಾ ಗೈಸ್? ಗುಡ್ ಮಾರ್ನಿಂಗ್ ಸಂಜನಾ ಅವರೇ, ಗುಡ್ ಮಾರ್ನಿಂಗ್. ನೀನು ಇವಾಗ ಕೈ ತೆಗ್ದಿಲ್ಲ ಅಂತಂದರೆ ಚಿನ್ನಮ್ಮನ ಮೇಲೆ ಆಣೆ. ಇವಾಗ ನಿನ್ನ ತಂಗಿ ಮೇಲೆ ಆಣೆ ಇಟ್ಟು ಹೇಳಿದ್ದೀನಿ ಗೈಸ್. ಎಲ್ಲರೂ ಕೇಳ್ತಿದ್ವಿ ಚಿನ್ನಮ್ಮ ಯಾರ ತಂಗಿ ಅಂತ. ಸ್ವಂತ ಅಗ್ರಿಮೆಂಟ್ ಮಾಡಿ ಸೀಲ್ ಮಾಡಿ ಅವ್ರ ಅಕ್ಕ ಇವರೇ, ಚಿನ್ನಮ್ಮ ಅವ್ರ ಅಕ್ಕ. ಹೇಳು, ಘೋಷಣೆ ಮಾಡು. ಏನು ನೀನೆ? ನಿಮ್ಗೆ ಜಾಸ್ತಿ ತಂಗಿ ಆಗಿರುತ್ತೆ ಅದು ನನಗೆ ಗೊತ್ತು, ಬಟ್ ಹೇಳು, ಸ್ವಂತ ತಂಗಿ ಯಾರಿಗೆ? ಸ್ವಂತ ನನಗೇನೆ. ಹಂಗೆ ಏನು ಮಾಡ್ತಿದ್ಯಮ್ಮ ಸಿಂಚನ ಬೆಳಗ್ಗೆ? ನೀನು ಮಕ್ಕೆ ಆನ್ಲೈನ್ ಕ್ಲಾಸ್ನ ಈ ಊಟಲ್ಲಿ ಏನು ಗೊತ್ತಾ, ಬೆಳಗ್ಗೆ ಎದ್ದು ಹಂಗೆ ಬೆಡ್ಶೀಟ್ ಇಲ್ಲಿಟ್ಟು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾವಳೆ. ಓದ ಲಕ್ಷಣನ ಇದು? ಲಕ್ಷ ಫೀಸ್ ಕಟ್ಟು ಸೇರಿಸಿ ನಿನ್ನ ಕಾಲೇಜಿಗೆ ನಮ್ಮ ಮಾಮ. ನೀನು ನೋಡಿದ್ರೆ ಈ ಥರ ಆಟ ಆಡ್ತಿದ್ಯಲ್ಲ, ಏನು ಬಂದಿರೋದು ನಿನಗೆ? ಥೂ, ದುಡ್ಡು ವೇಸ್ಟ್ ಮಾಡೋಕ್ಕೆ ಉಟ್ಬಿಟ್ಟಿದ್ಯಾ ನೀನು. ಡಿಗ್ರಿ ಮಾರ್ಕ್ಸ್ ಎಷ್ಟು? ಡಿಗ್ರಿ ಮಾರ್ಕ್ಸ್ ಎಲ್ಲ ನಿನ್ಗೆ ಯಾಕದು? ಮಮ್ಮಿ ನಾನು ಡಿಗ್ರಿ ಮಾರ್ಕ್ಸ್ ಎಲ್ಲ ಕೇಳ್ತಾಳೆ ಕಣ್ ಮಮ್ಮಿ ಇವಳು. ಎಕ್ಸಾಮ್ ಯಾರು ಬರ್ದಿದ್ದು? ನಾನು MBA ಎಕ್ಸಾಮ್ ನಾನೇ ಬರ್ದಿರೋದು. ಹಾಂ ಮಮ್ಮಿ. ಸೊ ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಅನ್ನೋದು ತುಂಬಾ ಕುತೂಹಲದಿಂದ. ಯಾರು ಜಾಸ್ತಿ ಮಾಡ್ತಿರೋದು? ಪೂರ್ಣಿಮಾ ಅವರೇ. ನಾವು ಸ್ವಲ್ಪ ರಂಗಣ್ಣನ ಫ್ಯಾನ್ಸು, ಹಂಗಾಗಿ ಈ ಪಬ್ಲಿಕ್ ಟಿವಿ ಹಾಕ್ಬಿಟ್ಟಿದ್ದೀವಿ. ಪೂರ್ಣಿಮಾ ಅವರಂತೂ ಫೋನ್ ಅಂತೂ ಮುಂದೆ ಬಿಟ್ಟೇ ಇಲ್ಲ. ಮಾತಾಡಿ. ಹಾಂ, ಏನು ಸುಮ್ಮನೆ ಯಾರು ಗೆಲ್ತಾರೆ ಅಂತೆಲ್ಲ ಹೇಳಕ್ ಹೋಗ್ಬಿಡ್ರಿ. ಯಾಕಂದ್ರೆ BJP ಅಂದರೆ ಕಾಂಗ್ರೆಸ್ನವ್ರಿಗೆ ಬೇಜಾರಾಯ್ತದೆ, ಕಾಂಗ್ರೆಸ್ನವ್ರು ಕೇಳಿದ್ರೆ BJP ಅವ್ರಿಗೆ ಬೇಜಾರಾಯ್ತದೆ. ಅದಕ್ಕೆ ಗೈಸ್ ನಾವು ಯಾರಿಗೂ ಹೇಳಲ್ಲ, ನಾವು ಯಾರಿಗೆ ಸಪೋರ್ಟ್ ಮಾಡ್ತೀವೋ ಅದನ್ನ ಮನ್ಸಲ್ಲಿ ಇಟ್ಕೊಬಿಡ್ತೀವಿ. ಹಾಂ, ದಯವಿಟ್ಟು. ಆಮೇಲೆ ಹಾಂ ಆಮೇಲೆ ಕನ್ನಡ ಉಳಿಬೇಕು ನಮ್ಮ ರಾಜ್ಯದಲ್ಲಿ. ಮೇನ್ ದೇಶಕ್ಕೆ ಒಳ್ಳೇದಾಗಬೇಕು. ನಮ್ಮ ದೇಶ ಬೇರೆ ಪಾಲಾಗೋದು ಬೇಡ. ಅಂದ್ರೆ ದಯವಿಟ್ಟು ಸುಮ್ಮನೆ ಇರಮ್ಮ. ಮೈ ಪೂರ್ಣಿಮಾಸ್ ಔಟ್ಫಿಟ್. ಏಯ್, ನಾನು ಹಿಂದೆ ಹೋಯ್ತಾ ಇದ್ದೀನಿ, ಈ ಅಮ್ಮ ಮುಂದೆ ಬತ್ತವ್ರೆ. ಒಳ್ಳೆ ಕತೆ ಐತಿ ಅಮ್ಮಂದು. ಹಾಂ, ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಪೂರ್ಣಿಮಾ. ಆಮೇಲೆ ಹೇಳ್ರಿ, ಏನಂದ್ರು ಡಾಕ್ಟ್ರು? ಏನಂದ್ರು? ಹಾಂ, ಅವತ್ತಿನ ದಿವಸನೇ ನೋಡಿ ಏನಂದ್ರು ಅಂತ. ಯಾವತ್ತಿನ? ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ನಮಗೆ. ಅಯ್ಯೋ, ನಿನ್ನೆ ನಮ್ಮಮ್ಮಗಳು ಅಂತ ಅಳ್ಕೊಂಡು ಡಾಕ್ಟ್ರ್ ಎಲ್ಲವರೇ ಗೈಸ್ ಆಪ್ರೇಷನ್ ಮಾಡ್ಬೇಕಂತ. ಸಾಲ್ ಸರ್ಜರಿ. ಹಾ ಯಾರು ಡೂಪ್ಲಿಕೇಟ್ ಆಗ್ತೀನಿ ಅಂದ್ರೆ ನಿಮಗೆ? ಅದೇನೋ ಅಂದರೆ ಮೆನಸ್ಕಸ್ ಡ್ಯಾಮೇಜ್ ಆಗಿದೆ, ಸೊ ಅದನ್ನು ಸ್ವಲ್ಪ ರಿಪೇರ್ ಮಾಡಬೇಕು ಅಂತ ಹೇಳಿದ್ದಾರೆ. ಗೈಸ್, ನಾನು ಅಕ್ಕ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕಮಲಾ, ತುಳಸಿ, ಇದು ಯಾವುದಿದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಬರಬೇಕಿತ್ತು, ಅದಕ್ಕೆ ಬಂದಿದ್ದೀವಿ. ಇವಾಗ ಒಳಗಡೆ ಎಂಟ್ರಿ ಕೊಟ್ಟು ದೇವ್ರಿಗೆ ಬೇಡ್ಕೊಳ್ಳೋಣ. ಯಾವುದೋ ಬರುವಾಗ ಯಾವುದೋ ಪಕ್ಷಿ ಪಿಯ ಮಾಡ್ಬಿಡ್ತು ಕಳಿಸಿಲ್ಲ, ಆದರೂ ನೀರು ಹಾಕ್ಕೊಂಡು ದೇವಸ್ಥಾನಕ್ಕೆ ಬಂದೆ. ಏನಾಯ್ತೋ ಗೊತ್ತಿಲ್ಲ. ನೋಡಿ, ಈ ಒಂದು ವ್ಯಕ್ತಿ ನನ್ನ ಟ್ಯೂಷನಿಗೆ ಬರ್ತಿದ್ದ. ಸೊ ಎಷ್ಟು ವರ್ಷದಿಂದ ಎಷ್ಟು ಬರ್ತಾ ಇದ್ದಿದ್ದು? 4 ಇಯರ್ಸ್ ಹಿಂದೆನಾ? ಸೊ 4 ಇಯರ್ಸ್ ಹಿಂದೆ ನಾನು ಟ್ಯೂಷನ್ ಮಾಡ್ತಿದ್ದೆ. ಅವಾಗ ನನ್ನ ಟ್ಯೂಷನಿಗೆ ಬರೋನು. ಹಾಯ್ ಮಾಡು ನನ್ನ ಬ್ಲಾಗ್ಗೆ. ನಿನ್ನ ಟ್ಯೂಷನ್ಗಲ್ಲ ಕೊಡೋ, ನನ್ನ ಟ್ಯೂಷನ್ಗೆ. ನೀನು ಹೇಳ್ಕೊಡ್ತಿದ್ದೆ ಟ್ಯೂಷನು? ಹಾಂ. ಇನ್ನೊಂದೇನಂದರೆ, ನಮ್ಮ ಮಾಮ ಒಂದು ಹಾಸ್ಪಿಟ್ಲಿಗೆ ಹೋಗಿ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಕೈ ಕಾಲೆಲ್ಲ ಜಾಯಿಂಟ್ಸ್ ಪೇನ್ ಇತ್ತು. ಆಗ ಅಲ್ಲಿ ಹೋದಾಗ ಡಾಕ್ಟರು ಒಂದು ಅಕ್ಕಿ ಸಜೆಸ್ಟ್ ಮಾಡಿದರೆ, ಕೊಡಕ್ಕ ಕೈಗೆ. ಓಕೆ, ಇಲ್ಲಿ ನೋಡ್ರಿ ಗೈಸ್, ಇದು ಹೆಸರು TM ಅಕ್ಕಿ. TM ಅಕ್ಕಿ ಆಯಿತಾ? ಇದು ನೋಡಿ, ತುಂಬ ಹೆಲ್ತಿ ಅಂತೆ.
ದೊಡ್ಡಮ್ಮ ನನಗೆ ಕೆಂಪಕ್ಕಿ ಅನ್ನೋ ಥರನೇ ಕಾಣಿಸ್ತೈತೆ ಆಲ್ಮೋಸ್ಟ್, ಅಂದರೆ ಅಷ್ಟು ಕೆಂಪಿಲ್ಲ, ಮುಸುಲಕ್ಕಿ ತರ ಕುಸುಲಕ್ಕಿ ಥರ ಅನಿಸ್ತೈತೆ. 120 ರೂಪಾಯಿ ಅದು. 1 kg 120 ರೂಪಾಯಿ. ಅಲ್ಲೇ ಸಿಗೋದಂತ. ಅಂಡ್ ಈ ಅಕ್ಕಿ ಬಂದ್ಬಿಟ್ಟು ತುಂಬಾ 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 ಹೆಲ್ತಿ ಅಂತೆ. ಇದು ಡಾಕ್ಟರ್ ಪೇನ್ ಇರೋರಿಗೆ, ಸಮಸ್ಯೆ ಇರೋರಿಗೆ ಇದನ್ನ ತಿನ್ಬೇಕು. ತುಂಬಾ. ಅಂಡ್ ಇನ್ನೊಂದು ಏನಂದ್ರೆ ಗೈಸ್, ಆಕ್ಚುಲಿ ನಮ್ಮ ಮಾಮ ಒಂದು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಹಾಸ್ಪಿಟ್ಲ್ ಹೆಸರು ಡಾಕ್ಟರ್ ಹೀಲ್, ಎಲ್ಲಕ್ಕೆ HSR ಲೇಔಟ್ ಅಲ್ಲ, HSR ಲೇಔಟ್ ಡಾಕ್ಟರ್ ಹೀಲ್ ಅಂತ. ನಂಗೆ ಗೊತ್ತಿಲ್ಲ, ತುಂಬ ಜನ ಯೂಟ್ಯೂಬ್ ನೋಡ್ಕೊಂಡು ಹೋಗಿದ್ರಂತೆ, ನಾವು ಹಂಗೆ ಯೂಟ್ಯೂಬ್ ನೋಡ್ಕೊಂಡು ಹೋದ್ವಿ. ನಮ್ಮ ಮಾಮಂಗೆ ಸಿಕ್ಕಾಬಟ್ಟೆ ಜಾಯಿಂಟ್ಸ್ ಪೇನ್ ಇತ್ತು, ಲೈಕ್ ಆಥ್ರೈಟ್ಸ್ ಥರ ಏನೋ ಪ್ರಾಬ್ಲಮ್ ಆಗಿ ಎಲ್ಲಿ ಹೋದ್ರೂ ವಾಸಿ ಆಗಿರಲಿಲ್ಲ. ಒಂದು 3-4 ವರ್ಷದಿಂದ ಸಫರ್ ಮಾಡ್ತಾ ಇದ್ರು, ತುಂಬ ಜಾಯಿಂಟ್ ಪೇನ್ಸ್, ಲೈಕ್ ಕಾಲೆಲ್ಲ ಇಡೋಕ್ಕಾಗ್ತಾ ಇಲ್ಲ. ಪೇನ್ ಕಿಲ್ಲರ್ಸ್ ತೊಗೋಬೇಕಿತ್ತು, ಬಟ್ ಪೇನ್ ಕಿಲ್ಲರ್ಸ್ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಅವ್ರು ಸ್ಟಾಪ್ ಮಾಡಿಬಿಟ್ಟಿದ್ರು. ಬಟ್ ಇಲ್ಲಿ ಒಂದು ಡಾಕ್ಟರ್ ಇಲ್ಲಿ ಹಾಸ್ಪಿಟ್ಲಿಗೆ ಯೂಟ್ಯೂಬೆಲ್ಲ ನೋಡ್ಕೊಂಡು ಹೋಗಿದ್ವಿ ನಾವು ಕೂಡ. ಸಿಕ್ಕಾಬಟ್ಟೆ ರಶ್ ಮಾತ್ರ, ಆ್ಯಂಡ್ ವೆರಿ ಕಾಸ್ಟ್ಲಿ. ಎಷ್ಟಾಯ್ತಾಗ ಫಸ್ಟ್ ಸೆಷನ್ಗೆ ಹೋದಾಗ ನಾವು? 25. ಹಾಂ, ಒಂದೇ ಸೆಷನ್. ಫಸ್ಟ್ ಸತಿ ಹೋದಾಗಲೇ ನಮ್ಗೆ ಏನಾಯಿತು ಅಂದರೆ, ಕೆಲವೊಂದು ಟೆಸ್ಟ್ಗಳು ಮಾಡಿದ್ರು, ಮಾತ್ರೆಗಳು ಕೊಟ್ಟರು, ಎಲ್ಲ ಸೇರಿ 25,000 ಅಂತ ಸಡನ್ನಾಗಿ ಹೇಳ್ಬಿಟ್ರು. ಸಡನ್ನಾಗಿ ಬಡವ್ರು ಹೋದ್ರೆ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಆ ಹಾಸ್ಪಿಟಲ್ ಸ್ಪೆಷಾಲಿಟಿ ಏನಂದರೆ ಆಪರೇಷನ್ ಇಲ್ಲ, ಹಾಂ, ಎಂತ ನೋವು ಎಂತ ಪೇನ್ ಆದ್ರೂ ಕೂಡ ವಿತೌಟ್ ಆಪರೇಷನ್ ಕ್ಯೂರ್ ಮಾಡ್ತಾರೆ. ಸೊ ವಿತೌಟ್ ಆಪರೇಷನ್ ಕ್ಯೂರ್ ಮಾಡ್ತಾರೆ. ಅಂದರೆ ತುಂಬ ಜನ ಅಲ್ಲಿ ಹುಷಾರಾದವರು ಸಿಕ್ಕಾಪಟ್ಟೆ ಜನ ಬಂದಿದ್ರು. ಬಟ್ ನನಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು, ಯಾಕಂದರೆ ನಮಗೆ ಏನಾಗಿನ ಟು ಬಿ ವೆರಿ ಹಾನೆಸ್ಟ್, ಈಗ ಯಾರಿಗೆಲ್ಲ ಈ ತಿಂಗಳ ಸಂಬಳನೇ ಸುಮಾರು ಜನಕ್ಕೆ 10,000 ರೂಪಾಯಿ ಬರುತ್ತೆ ಅಷ್ಟೇ. ಸೊ ಅಂಥವರೆಲ್ಲ ಹೋಗಿ ತೋರಿಸ್ಕೊಳ್ಳೋಕೆ ಸಖತ್ ಕಷ್ಟ ಆಗುತ್ತೆ. ಸೊ ಗೈಸ್, ಇವಾಗ ಕ್ವಿಕ್ಕಾಗಿ ಪೂರ್ಣಿಮಾ ಅವರು ಆಫೀಸ್ ಮುಗಿಸ್ಕೊಂಡು ನಮ್ಮ ಅಕ್ಕ ಚಕ್ ಅಂತ ನಮ್ಮಮ್ಮ ಕ್ವಿಕ್ಕಾಗಿ ನಾನು ಇವಾಗ ಸಿಲ್ವರ್ ಅಂಗಡಿ ಬಂದಿದ್ದೀವಿ, ತೊಗೊಳ್ಳೋಣ ಇವಾಗ. ಮತ್ತು ನನ್ನ ಬ್ಯಾನರ್ನ ತೆಗ್ದಾಕ್ಬಿಟ್ಟವ್ರೆ ಗೈಸ್. ಇದು ಇದಾಗತ್ತಲ್ವಾ, ಕಲಿಸಿ ಕುತ್ಕೊಳುತ್ತೆ. ಇದು ಬೇಕಾ ಇದು ಬೇಕಾ? ಯಾಕಂದ್ರೆ ಐಶಿನ ಗಿಫ್ಟ್ ಕೊಡ್ತಾ ಇರೋದು. ಇದು ಬೇಕಾ ಇದು ಬೇಕಾ? ಚೊಂಬ್ ಸೆಲೆಕ್ಟ್ ಮಾಡಿ, ದೀಪ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ತಟ್ಟೆ ಸೆಲೆಕ್ಟ್ ಮಾಡ್ತಾರೆ. ಚಿಕ್ಕದಾಯ್ತು ಅನಿಸ್ತಾ ಇದೆ. ಹೌದಾ? ಚಿಕ್ಕದಾಯ್ತು ಬೇಕಾ? ಒಂಚೂರು ದೊಡ್ಡದು ಕೊಡಿ. ಸರ್ ನಮಸ್ಕಾರ. ನಮಸ್ಕಾರ. ಹುಡುಗಿರೆಲ್ಲ ಫೋನ್ ಮಾಡಿದ್ರಾ? ಹೌದಾ ಬಾರೋ. ಫೈನಲಿ ಇವಾಗೆಲ್ಲ ಸೆಲೆಕ್ಟ್ ಮಾಡಿದ್ದೀವಿ, ತಗೊಂಡು ಹೋಗಿ ನಾನು ಮನೆಗೆ ಹೋಗಿ ಆಫೀಸ್ಗೆ ಹೋಗಬೇಕು. ಫುಲ್ ಟೆನ್ಷನ್ ಆಗ್ತಾಯಿದೆ. ಅಂತೂ ಇಂತೂ ಫೈನಲಿ ವಿ ಹ್ಯಾವ್ ಗಾಟ್ ಇದೆ ನೋಡ್ರಿ ಗೈಸ್. ಫೈನಲಿ ನಾವು ಸೆಲೆಕ್ಟ್ ಮಾಡಿರೋ ಬೆಳ್ಳಿ ಸಾಮಾನು, ಓಕೆನಾ? ಸೊ ನಮ್ಮಮ್ಮ ತುಂಬ ಯೋಚನೆ ಮಾಡಿ ಬೇಗ ತಗೊಂಡವ್ರೆ, ಆಯಿತಾ? ಏನೋ ಕಮ್ಮಿ ಬಜೆಟಲ್ಲಿ ನಮ್ಮ ಬಜೆಟಿಗೆ ಏನಾಗುತ್ತೋ ಎಷ್ಟಾಗುತ್ತೋ ತೊಗೊಂಡಿದ್ದೀವಿ ಗೈಸ್, ಓಕೆನಾ? ಗೈಸ್, ಇವನು ಚಿಕ್ಕ ಸೆಲೆಕ್ಟ್ ಮಾಡಿದ್ರೆ ದೊಡ್ಡದೇ ಕೊಡ್ತಾನೆ. ಎಂತವ್ನು ಗೊತ್ತಾ, ಇವನು ವ್ಯಾಪಾರ ಆಗಲಿ ಅಂತ ದೊಡ್ಡದು ಕೊಡ್ತಾನೆ. ನೀನು ದುಡ್ಡು ಕೊಡ್ತೀಯಪ್ಪ? ದುಡ್ಡು ಕೊಡ್ತೀನ ನೀನು? ಕಳ್ಳ ಬರ ಇಲ್ಲಿ. ಹಾಂ, ತಗೋ. ಇದು ಇನ್ನೂ ದೊಡ್ಡ ಅಲ್ಲ. ನಾವು ಇನ್ನೊಂದು ಕಡೆಯಿಂದ ಐಶ್ವರ್ಯ ಗಿಫ್ಟ್ ಹೌದಲ್ಲ, ಒಪ್ಕೊಳ್ಳೋದೇ ಅಲ್ವಲ್ಲ ಮಾರಾಯ ನೀನು. ಎಲ್ಲೇ ಒಮ್ಮೆ ಇದು ಗೈಸ್ ನೋಡ್ರಿ, ನಾವು ಇದನ್ನ ಸೆಲೆಕ್ಟ್ ಮಾಡಿರೋದು. ಇವನ್ ಕೊಡ್ತಾರ ನೋಡ್ರಿ, ಇದು ತಗೊಳ್ಳಿ ಅಂತ. ಮಾರ್ಕೆಟಿಂಗ್ ಸ್ಕಿಲ್ಸ್ನ ಕಲಿಬೇಕಾದ್ರೆ ವಿನೋದ್ ಹತ್ರ ಬರಬೇಕು. ಅವಾಗಲೇ ನಮ್ಮಮ್ಮ ತೋರಿಸಿದ್ರು, ಆದ್ರೆ ಇನ್ನೊಂದ್ಸರಿ ನಾನು ತೋರಿಸ್ತೀನಿ. ಇದು ಹಿಂಗೆ ಹಾಕಕ್ಕೆ ಉದಾಹರಣೆ ತೀರ್ಥದ ಬಟ್ಲು ಇದು ಅಷ್ಟ ಕುಂಕುಮದ ಮನೆ. ಆಮೇಲೆ ಇದು ದೀಪ, ಓಕೆನಾ? ಇದು ನಮ್ಮ ಅಕ್ಕ ಬೇಕಂತ ಸೆಲೆಕ್ಟ್ ಮಾಡಿದ್ರೆ ಇದೇ ಇರಲಿ ಅಲ್ಲೇ ಕಾಣಿಸುತ್ತೆ ಅಂತ. ನಾನು ಬೇರೆ ಸೆಲೆಕ್ಷನ್ ಮಾಡಿದ್ದೆ. ನಮ್ಮ ಮಮ್ಮಿ ಇದು ಸೆಲೆಕ್ಟ್ ಮಾಡೋರೆ, ನಮ್ಮ ಅಕ್ಕ ಇದು ಸೆಲೆಕ್ಟ್ ಮಾಡೋರೆ. ಇಬ್ರು ಯಾರೋ ಗುದ್ದಾಡ್ಕೊಳ್ಳಿ ಸರಿಯಾಗಿ ತೋರಿಸು ಅವ್ರಿಗೆ. ನಮ್ಮ ಅಕ್ಕ ಇದು ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ರೆ ಇದು ನಮ್ಮಮ್ಮ ಸೆಲೆಕ್ಟ್ ಮಾಡಿರೋದು. ಇಬ್ರು ಗುದ್ದಾಡ್ಕೊಂಡು ಯಾರು ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಒಂದೇ ಒಂದು ನಾನೇ ಕೊಟ್ಬಿಟ್ಟವ್ರೆ, ನಾವು 2 ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದೇ ಥರ ಇನ್ನೊಂದು ತೊಗೊಂಡು ಕೊಡ್ತಾರೆ. ಆ್ಯಂಡ್ ಇನ್ನೊಂದು ತಟ್ಟೆ, ಓಕೆ ಅಷ್ಟೇ ಗೈಸ್. ತಟ್ಟೆ ಅಂತ ತಟ್ಟೆ ಎಲ್ಲ ಇಡು ಕೊಡೋಕ್ಕೆ ಎಲ್ಲ ಫೈನಲ್. ತಟ್ಟೆ ಮೇಯ್ನು. ಓ ತಟ್ಟೆನೇ ಮೇನ್ ಅಂತೆ. ಹೌದು. ಇಷ್ಟೇ ಗೈಸ್, ಇಷ್ಟೆಲ್ಲ ಪಾರ ತಗೊಂಡು ತೊಳಿಯಕ್ಕೆ ಎಷ್ಟಾಗುತ್ತೋ ದೇವರೇ ಗೊತ್ತಿಲ್ಲ. ತುಂಬ ಕಮ್ಮಿ ಮಾಡ್ಕೊಡ್ತಾನೆ. ಆ್ಯಕ್ಚುಲಿ ಅವ್ನು ನನಗೆ ಗಿಫ್ಟ್ ಕೊಡ್ತಾನಂತೆ ಮದುವೆ ಗಿಫ್ಟ್ ವಿನೋದ್ ಕಡೆಯಿಂದ. ಬೆಳ್ಳಿ ಸಾಮಾನು ಗಿಫ್ಟ್ ಕೊಡ್ತೀನಿ ಎಷ್ಟೊಂದು ತಗೊಂಡಿದೀವಿ, ಪರ್ಚೇಸ್ ಮಾಡಿದೀವಿ. ಗಿಫ್ಟ್ ಆಗಿ ಕೊಡಲ್ಲ ಅಂತಾನೆ ಇವ್ನ ಅಂಗಡಿಗೆ ಬರಬೇಡ್ರಿ. ಇದು ವಿನು ಬಾಯ್ ಮಾಡು ವಿನು. ಸಬ್ಸ್ಕ್ರೈಬ್ ಬಂದು ವಿನು ಒಂಚೂರು. ವಿನು ಒಂಚೂರು ಸಬ್ಸ್ಕ್ರೈಬ್ ಬಂದು ವಿನು.
ಸಬ್ಸ್ಕ್ರೈಬ್ ಅನ್ನೋ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಅನ್ನೋಕ್ಕೆ ನಿನಗೆ ಪ್ರಾಬ್ಲಮ್ಮು. ಸಬ್ಸ್ಕ್ರೈಬ್ ಅಂದ್ರೆ ಅರ್ಥ ಗೊತ್ತಾ? ಗುದ್ಬಿಡ್ತೀನಿ. ಸಬ್ಸ್ಕ್ರೈಬ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ನಿಮಿಷ. ಸಬ್ಸ್ಕ್ರೈಬ್ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅವ್ರು. ಏನೇನೋ ಸಬ್ಕ ಬಡ ಮಾಡಿ, ಏನಾದ್ರು ಸಬ್ಕ ಬಡ ಮಾಡಿ, ನೀಟಾಗಿ ಹೇಳಲಿ. ಸಬ್ಸ್ಕ್ರೈಬ್ ಮಾಡಿ. ಅವ್ರು ಹೇಳೋದು ಮಾಡ್ಬಿಡಿ. ನಾನು ಏನನ್ನ ಮಾಡೋಲ್ಲ. ಸಬ್ಸ್ಕ್ರೈಬ್ ಮಾಡಿ. ಅವ್ರು ಹೇಳೋದು ಮಾಡಿ ಸಾಕು. ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮಾಡಿ. ಸ್ಮಾರ್ಟ್ ಫೆಲೋ. ನಾವು ಈ ಮನೆ ಬರೋಕ್ಕಿಂತ ಮುಂಚೆ ನಾವಿದ್ದಿದ್ದ ಮನೆ ಯಾಕೆ ಗೊತ್ತಾ? ಅಯ್ಯೋ ತಪ್ಪಿಟ್ಕೊಂಡ್ಬಿಡ್ತಾರೆ. ಈ ಮನೆ ಗೈಸ್, ಈ ಮನೇಲೇ ನಾವು ಮುಂಚೆ ಇದ್ದಿದ್ದು. ಈ ಮನೆಯಿಂದ ನೆಕ್ಸ್ಟ್ ಇವಾಗಿರೋ ಮನೆಗೆ ಶಿಫ್ಟ್ ಆದ್ವಿ. ರೈಡಿಂಗು ಪೂರ್ಣಿಮಾ ಅವರು ರೈಡರು, ನಾನು ಮಧ್ಯದಲ್ಲಿ, ನಮ್ಮ ಅಕ್ಕ ಹಿಂದೆಗಡೆ. ನಮ್ಮಮ್ಮ ಸ್ಟಂಟ್ ಮಾಡ್ತವ್ರೆ. ಓಹೋ ಎದುರಿಸಿದ್ರು. ಇನ್ನು 4 ನಿಮಿಷ ಕ್ಯಾಬ್ ಬರುತ್ತೆ ನಂದು. ನಾನಿನ್ನೂ ಮುಖ ತೊಳಿ ರೆಡಿ ಆಗಬೇಕು. ನನ್ನ ತಂಗಿ ಬೇರೆ ಬೆಳಗ್ಗೆ ನಮ್ಮ ಮನೆಯಿಂದ ಕೀನೇ ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟವಳೆ. ಫುಲ್ ಹೆಕ್ಟಿಕ್ ಡೇ ಇವತ್ತು. ಹೇಳ್ತಾ ಇಲ್ವಾ, ನನ್ನ ಟೈಮೇ ಸರಿಗಿಲ್ಲ. ಕೀ ಇಟ್ಟವಳೆ ಮನೇಲಿ ಅಂತ ನೋಡಿದ್ರೆ ಕೀನೇ ಎತ್ಕೊಂಡು ಹೋಗ್ಬಿಟ್ಟವಳೆ. ಇನ್ನು 4 ನಿಮಿಷದಲ್ಲಿ ನನ್ನ ಕ್ಯಾಬ್ ಬರುತ್ತೆ. ಅದು ಏನು ಮಾಡ್ತೀನೋ ನನಗಂತೂ ಗೊತ್ತಿಲ್ಲ. ಓಕೆ, ಸೊ ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ಕೊಳ್ಳೋಣ. ನಾನು ಅಂದ್ಕೊಂಡು ರೆಡಿ ಎಲ್ಲ ಆದಮೇಲೆ ಕ್ಯಾಬ್ಗೆ ಹೋಗೋವಾಗ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಆ್ಯಂಡ್ ಫೈನಲಿ ಅವೇಟೆಡ್ ಕ್ವಶನ್ ಏನಂದರೆ, ತುಂಬ ಜನ ಕೇಳ್ತಾ ಇದ್ರಿ ಇವಾಗಲೇ ಬೆಳ್ಳಿ ಸಾಮಾನು ತೊಗೋತಿದ್ರೆ ಮದುವೆಗೆ. ಯಾವಾಗ ಮದುವೆ, ಯಾವಕ್ಕೆ, ಏನು ಹೇಳಲ್ವಲ್ಲ, ಸಡನ್ ಸರ್ಪ್ರೈಸ್ ಏನಂತೆಲ್ಲ ಅನ್ಕೋತಾ ಇರ್ತೀರಾ. ಸೊ ದ ಆನ್ಸರ್ ಇಸ್ ಗೈಸ್, ನಾನಂತೂ ಈಗಲೇ ಮದುವೆ ಆಗೋಲ್ಲ ಗೈಸ್. ನಾನು ಮದುವೆ ಆಗೋಕ್ಕೆ ಇನ್ನೂ 2 ವರ್ಷ ಬೇಕು. ಬಟ್ ಇವಾಗಲೇ ಬೆಳ್ಳಿ ಸಾಮಾನು ಎಂತಕ್ಕೆ ತಗೊಂಡ್ವಿ ಅಂದರೆ, ನಮ್ಮಮ್ಮ ಒಂದೊಂದೇ ಆಬ್ವಿಯಸ್ಲಿ ಮನೇಲಿ ನಾನು ಅಮ್ಮ ಇಬ್ಬರೇ ಇರೋದ್ರಿಂದ ನಮ್ಮ ಅಮ್ಮಂಗೆ ಆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಯಾಕಂದರೆ ಇನ್ನೊಂದು ನಾನು 1-2 ವರ್ಷ ಬಿಟ್ಟು ತೊಗೊಳ್ತೀವಿ ಅಂತ ಬಂದ್ರೂ ತುಂಬ ಕಷ್ಟ ಆಗುತ್ತೆ. ಅವಾಗ ಬಜೆಟ್ ಜಾಸ್ತಿ ಆಗಿಬಿಟ್ರೆ ಅವಾಗ ಇರುತ್ತೆ ಇಲ್ವ ನಮ್ಮ ಹತ್ರ, ಟೈಮ್ ಒಂದೇ ಥರ ಇರೋಲ್ಲ. ಫೈನಲಿ ಈಗ ಕೀ ಸಿಕ್ಕಿದೆ. ಆ್ಯಂಡ್ ಹೇಳ್ದಂಗೆ ಇನ್ನೊಂದೇನೆಂದರೆ, ಎಲ್ಲರಿಗೂ ಯಾರೆಲ್ಲ ಫ್ಯೂಚರಲ್ಲಿ ಮದುವೆ ಆಗಬೇಕು ಅಂದ್ಕೊಂಡಿದ್ರು ಅವ್ರಿಗೆಲ್ಲ ನಾನು ಏನು ಹೇಳೋಕ್ಕೆ ಇಷ್ಟಪಡೋದಂದರೆ, ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮಂಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೋ, ಮದುವೆ ಆಗಿನ ಮುಂಚೆ ನಾವು ಮಕ್ಕಳಾಗಿ ನಮಗೂ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ನಾವು ಮದುವೆ ಆಗಿನ ಮುಂಚೆ ಪೇರೆಂಟ್ಸಿಗೆ ಏನೆಲ್ಲ ಮಾಡಿಕೊಡ್ಬೇಕು, ಒಂದು ಅವರಿಗೆ ನಾವು ಹೋದರೂ ಅಥವಾ ಮದುವೆಗೆ ಹೋದ್ಮೇಲೆ ಯಾವುದಕ್ಕೂ ಅವ್ರಿಗೆ ಕಮ್ಮಿ ಆಗಬಾರ್ದು. ಸೊ ಅವ್ರಿಗೊಂದು ಊಟಕ್ಕಾಗಲಿ ತಿಂಡಿಗೆ ಏನೆಲ್ಲ ಬೇಕೋ ಅವ್ರ ಲೈಫ್ ಸೆಕ್ಯೂರಿಟಿಗೆ ಅದನ್ನೆಲ್ಲ ಮಾಡಿಕೊಟ್ಟು ನಾವು ಮದುವೆ ಆಗೋದು ರೆಸ್ಪಾನ್ಸಿಬಿಲಿಟಿ ನಮ್ಮದು. ಸೊ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ನಮ್ಮ ಪೇರೆಂಟ್ಸಿಗೆ ನಮ್ಮ ಕಡೆಯಿಂದ ಏನೇನು ಕೊಟ್ಟಿದ್ದೀವಿ ಅಂತ ಕಂಪ್ಲೀಟ್ ಅಂತ ಅನ್ಸಿದ್ಮೇಲೆ ನಾವು ಮದುವೆ ಆಗಬೇಕು ಗೈಸ್. ಸೊ ಅದೇ ನನಗೆ ಅನ್ಸೋದು. ಬೇರೆಯವ್ರ ಒಪಿನಿಯನ್ ನಂಗೆ ಗೊತ್ತಿಲ್ಲ. ಐ ಆಲ್ವೇಸ್ ಫೀಲ್, ಅದಕ್ಕೆ ನಮ್ಮ ಅಮ್ಮಗೆ ನಂಗೆ 2 ವರ್ಷದವರೆಗೂ ಫೋರ್ಸ್ ಮಾಡಬೇಡ ಮಮ್ಮಿ, ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಕೂಡ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಐ ಆಮ್ ಟೆಲ್ಲಿಂಗ್ ಹರ್. ಅಷ್ಟೇ ಗೈಸ್, ನನಗೆ ಅನಿಸಿ ನಾನು ಹೇಳಿದ್ದೀನಿ. ಆ್ಯಂಡ್ ಸಾರಿ ತುಂಬ ಕಾಯಿಸಿದೆ ಲಾಸ್ಟ್ವರೆಗೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಆ್ಯಸ್ ಯೂಶಲ್ ಗೈಸ್, ಪ್ರೀತಿ ಕೊಡಿ. ಐ ಲವ್ ಯು ಆಲ್.